ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ನೂಲ್ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಯ ದಿನ 2026ರ ಕೊನೆಯ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಆಗಸ್ಟ್ 28ರಂದು ಶ್ರೀ ಪರಭಾವನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷದಲ್ಲಿ ಕನ್ಯಾ ರಾಶಿಯ ವಿರುದ್ಧ ಮೀನರಾಶಿಯಲ್ಲಿ ನಡೆಯಲಿದೆ. ಹಾಗಾಗಿ ಈ ಚಂದ್ರಗ್ರಹಣವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಚಂದ್ರಗ್ರಹಣವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ಗ್ರಹಣದ ಪ್ರಭಾವದಿಂದ ಈ 7 ರಾಶಿಯವರಿಗೆ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂಥ ಸಮಯ ಬಂದಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಒಲಿದು ಬರಲಿದೆ ಮತ್ತು ಆಕಸ್ಮಿಕವಾಗಿ ಧನಲಾಭವೂ ಆಗಲಿದೆ. ಜೊತೆಗೆ ಕೋರ್ಟು ಕಚೇರಿಗಳಲ್ಲಿ, ವಾದ ವಿವಾದದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುತ್ತಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹಗಳ ಸ್ಥಾನ ಬದಲಾದಂತೆ ಅವರ ಅದೃಷ್ಟವೂ ಬದಲಾಗುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಅದೃಷ್ಟಶಾಲಿ 7 ರಾಶಿಗಳು ಯಾವುವು, ಯಾವ ರಾಶಿಯವರಿಗೆ ಕುಬೇರ ಯೋಗದಂತಹ ಧನಯೋಗದ ಸೂಚನೆ ಇದೆ, ಯಾರಿಗೆ ಆಕಸ್ಮಿಕ ಧನಲಾಭ ಅವಕಾಶಗಳು ಬರಬಹುದು, ಯಾವ ರಾಶಿಯವರು ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು, ಮತ್ತು ಈ ಗ್ರಹಣದ ಸಮಯವೇನು, ಭಾರತದಲ್ಲಿ ಈ ಚಂದ್ರಗ್ರಹಣವು ಗೋಚರಿಸುತ್ತಾ ಅಥವಾ ಇಲ್ವಾ ಅಂತ ಸಂಪೂರ್ಣವಾಗಿ ಇಂಚಿಂಚಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಆಗಸ್ಟ್ 28ರಂದು ಬರುವ ನೂಲ್ ಹುಣ್ಣಿಮೆ ಹಾಗೂ ಭಾಗಶಃ ಚಂದ್ರಗ್ರಹಣ ಜ್ಯೋತಿಷ್ಯ ದೃಷ್ಟಿಯಿಂದ ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಹುಣ್ಣಿಮೆಯ ಚಂದ್ರಶಕ್ತಿ ಮತ್ತು ಗ್ರಹಣದ ಸಮಯದಲ್ಲಿ ಉಂಟಾಗುವ ಗ್ರಹಗಳ ಪ್ರಭಾವ ಕೆಲವು ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಬಹುದು ಎಂಬುದನ್ನು ಜ್ಯೋತಿಷ್ಯ ನಂಬಿಕೆ ತಿಳಿಸುತ್ತದೆ. ಈ ವಿಶೇಷ ಸಂದರ್ಭದಲ್ಲಿ 7 ರಾಶಿಯವರಿಗೆ ಕುಬೇರ ಯೋಗದಂತಹ ಧನಯೋಗಗಳು ಬಲ ಪಡೆಯಲಿವೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು, ಬಹುಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಹಾಗೂ ಆಕಸ್ಮಿಕ ಧನಲಾಭದ ಅವಕಾಶಗಳು ಎದುರಾಗಬಹುದು ಎಂಬ ನಿರೀಕ್ಷೆ ಇದೆ. ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ, ಈ 7 ರಾಶಿಯವರು ಕಾಲಿಟ್ಟ ಕಡೆ ಯಶಸ್ಸು ಕಾಣುವಂತಹ ಶುಭ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಸೂಚಿಸುತ್ತದೆ. ಇಷ್ಟು ದಿನ ಕೈಗೆ ಬಂದ ಅವಕಾಶಗಳು ಕೈತಪ್ಪಿತ್ತಿದ್ದರೆ ಇನ್ನು ಮುಂದೆ ಅದೇ ಅವಕಾಶಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ನೀವು ಮುಟ್ಟಿದ ಕೆಲಸದಲ್ಲಿ ಪ್ರಗತಿ, ಪ್ರಯತ್ನಗಳಿಗೆ ಫಲ, ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುವ ಕಾಲ ಆರಂಭವಾಗಬಹುದು. ಇದರಿಂದ ಇವರು ಒಳ್ಳೆಯ ಪರಿಶ್ರಮ ಮತ್ತು ಉತ್ತಮ ಆಲೋಚನೆಯೊಂದಿಗೆ ಇದ್ದರೆ ಲಕ್ಷ್ಯ ಅಲ್ಲ, ಕೋಟ್ಯಾಧಿಪತಿ ಕೂಡ ಆಗುವರು. ಅಷ್ಟೊಂದು ಅದೃಷ್ಟ ಈ 7 ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಈ ಚಂದ್ರಗ್ರಹಣವು 12 ರಾಶಿ ಚಕ್ರಗಳಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರಲಿದೆ. ಆದರೆ ವಿಶೇಷವಾಗಿ ಈ 7 ರಾಶಿಯವರಿಗೆ ಭಯಂಕರವಾದ ಅದೃಷ್ಟವನ್ನು ತಂದುಕೊಡಲಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಗ್ರಹಣದ ಸಮಯವೇನು ಮತ್ತು ಯಾವ ಅದೃಷ್ಟ ರಾಶಿಗಳಿಗೆ ಅದೃಷ್ಟ ಬರಲಿದೆ ಎಂದು ತಿಳಿಸ್ಕೊಡ್ತೇವೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಭಾಗಶಃ ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ಬೆಳಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಮುಕ್ತಾಯಗೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಚಂದ್ರ ಅಸ್ತನಾಗಿರುತ್ತಾನೆ. ಹಾಗಾಗಿ ಭಾರತಕ್ಕೆ ಇದರ ಗೋಚರ ಇರುವುದಿಲ್ಲ. ಆದರೆ ಇದರ ಪ್ರಭಾವವು ಇಡೀ ಭೂಮಂಡಲದ ಮೇಲೆ ಆಗುತ್ತದೆ. ಹಾಗಾಗಿ ಪ್ರಕೃತಿ ಮೇಲೆ ಇದರ ಪ್ರಭಾವ ಇರುವುದರಿಂದ ಇದರ ಪ್ರಭಾವಕ್ಕೆ ನಾವು ಕೂಡ ಒಳಗಾಗ್ತೇವೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಈ ಗ್ರಹಣದ ಪ್ರಭಾವದಿಂದ ಯಾವ 7 ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿದೆ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಎಂದು ನೋಡೋಣ. ಈ ಅದೃಷ್ಟ 7 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಆಗಸ್ಟ್ 28ರ ನೂಲ್ ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ವಿಶೇಷ ಫಲಗಳನ್ನು ಪಡೆಯಲಿರುವ ಮೊದಲನೇ ರಾಶಿ ಮೇಷರಾಶಿ. ಈ ಸಮಯವು ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೊಸ ಚಿಂತನೆ, ಹೊಸ ಅವಕಾಶ ಮತ್ತು ಹಿಂದೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಂಕೇತವಾಗಿ ಕಾಣಬಹುದು. ಇಷ್ಟು ದಿನ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ಎನ್ನುವ ಭಾವನೆ ಇದ್ದರೆ ಇನ್ನು ಮುಂದೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸಾಧ್ಯತೆ ಇದೆ.
ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ಸ್ವಂತ ಕೆಲಸ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಕುಬೇರ ಯೋಗದಂತಹ ಧನ ಸಂಬಂಧಿತ ಶುಭ ಪ್ರಭಾವ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಆದರೆ ಇದರ ಅರ್ಥ ಒಂದು ರಾತ್ರಿ ಕೋಟ್ಯಾಧಿಪತಿಯಾಗುವುದಲ್ಲ ಎಂದಲ್ಲ. ಬದಲಾಗಿ ಹಣ ಗಳಿಸುವ ಸೂಕ್ತ ಅವಕಾಶಗಳು ಸೃಷ್ಟಿಯಾಗುವುದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಹೆಚ್ಚಾಗುವುದು ಮತ್ತು ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗುವುದು ಎಂಬ ಅರ್ಥದಲ್ಲಿ ಇದನ್ನು ನೋಡಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಜವಾಬ್ದಾರಿ ಅಥವಾ ಹೊಸ ಅವಕಾಶ ದೊರೆಯಬಹುದು. ಸ್ವಂತ ಉದ್ಯಮ ಆರಂಭಿಸುವ ಯೋಚನೆಯಲ್ಲಿರುವವರು ಯೋಜನೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಮುಂದುವರಿಯಬಹುದು. ಆದರೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಕೇವಲ ಜ್ಯೋತಿಷ್ಯ ಭವಿಷ್ಯವಾಣಿ ಮೇಲೆ ಅವಲಂಬಿಸದೆ ವಾಸ್ತವಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ತೆಗೆದುಕೊಳ್ಳುವುದು ಮುಖ್ಯ. ಕುಟುಂಬದ ವಿಷಯದಲ್ಲಿಯೂ ಸಂತೋಷದ ವಾತಾವರಣ ಹೆಚ್ಚಾಗಬಹುದು. ನಿಮ್ಮ ಮಾತಿಗೆ ಗೌರವ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿದ್ದ ಒಂದು ಆಸೆ ನೆರವೇರುವ ದಿಕ್ಕಿನಲ್ಲಿ ಹೆಜ್ಜೆಗಳು ಆರಂಭವಾಗುತ್ತವೆ. ಹೀಗಾಗಿ ಮೇಷರಾಶಿಯವರೇ, ಈ ಸಮಯವನ್ನು ಅದೃಷ್ಟಕ್ಕಾಗಿ ಕಾಯುವುದಕ್ಕಿಂತ ನಿಮ್ಮ ಪ್ರಯತ್ನವನ್ನು ಮತ್ತಷ್ಟು ಬಲಪಡಿಸಲು ಬಳಸಿಕೊಳ್ಳಿ. ಕಾಲಿಟ್ಟ ಕಡೆ ಯಶಸ್ಸು ಸಿಗಲಿ, ಮುಟ್ಟಿದ ಕೆಲಸದಲ್ಲಿ ಪ್ರಗತಿ ಕಾಣಲಿ ಎಂಬ ಶುಭ ಸಂಕಲ್ಪದೊಂದಿಗೆ ಮುಂದುವರಿಯಿರಿ. ಮತ್ತು ವೃಷಭ ರಾಶಿ, ಆಗಸ್ಟ್ 28ರ ನೂಲು ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಹಿನ್ನೆಲೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ನಿಮ್ಮ ಪಾಲಿಗೂ ಧನ ಸಂಬಂಧಿತ ಶುಭ ಸಂಕೇತಗಳು ಕಂಡುಬರುತ್ತವೆ. ವಿಶೇಷವಾಗಿ ಹಣವನ್ನು ಉಳಿಸುವುದು, ಸಂಪಾದಿಸುವುದು ಮತ್ತು ಸರಿಯಾದ ಕಡೆ ಹೂಡಿಕೆ ಮಾಡುವ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಉಂಟಾಗಬಹುದು. ಇದುವರೆಗೆ ಹಣ ಬಂದರೂ ಉಳಿಯುತ್ತಿಲ್ಲ, ಒಂದು ಸಮಸ್ಯೆ ಮುಗಿಯುವ ಮುನ್ನ ಮತ್ತೊಂದು ಖರ್ಚು ಎದುರಾಗುತ್ತಿದೆ ಎನ್ನುವ ಪರಿಸ್ಥಿತಿ ಇದ್ದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ನಿರ್ವಹಣೆಯಲ್ಲಿ ಹೆಚ್ಚು ಶಿಸ್ತು ತರಲು ಸಾಧ್ಯವಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ಚಲನೆ ಕಾಣಬಹುದು. ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಕುಬೇರ ಯೋಗದ ಅನುಗ್ರಹದಂತೆ ಧನಪ್ರಾಪ್ತಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತದೆ. ವ್ಯಾಪಾರಿಗಳಿಗೆ ಹೊಸ ವ್ಯವಹಾರ ಸಂಪರ್ಕಗಳು ಬರಬಹುದು. ಹಿಂದೆ ಪರಿಚಯವಿದ್ದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಿಸಿ ಹೊಸ ಅವಕಾಶ ನೀಡಬಹುದು. ಉದ್ಯೋಗದಲ್ಲಿರುವವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೆಚ್ಚುವರಿ ಆದಾಯ ಮಾರ್ಗದ ಬಗ್ಗೆ ಯೋಚನೆ ಬರಬಹುದು. ಆದರೆ ತಕ್ಷಣ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಮುನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಹೆಚ್ಚಾಗಬಹುದು. ಮನೆ ಹಿರಿಯರ ಆಶೀರ್ವಾದದಿಂದ ಒಂದು ಪ್ರಮುಖ ಕೆಲಸ ಪೂರ್ಣಗೊಳ್ಳಬಹುದು. ದಾಂಪತ್ಯ ಜೀವನದಲ್ಲಿಯೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಈ ಸಮಯದ ಮುಖ್ಯ ಸಂದೇಶವೇನೆಂದರೆ, ಅವಕಾಶ ಬಂದಾಗ ಗುರುತಿಸಿ, ನಿಮ್ಮ ಪರಿಶ್ರಮದಿಂದ ಬಳಸಿಕೊಳ್ಳಿ ಮತ್ತು ಹಣ ಬಂದಾಗ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಗ ಮಾತ್ರ ಜ್ಯೋತಿಷ್ಯದಲ್ಲಿ ಹೇಳುವ ಧನಯೋಗದ ಫಲವನ್ನು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯ. ಹೀಗಾಗಿ ವೃಷಭ ರಾಶಿಯವರೇ, ಈ ಹುಣ್ಣಿಮೆಯ ದಿನ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲಿ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ. ಎಲ್ಲ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ರಾಜಯೋಗದಂತಹ ಫಲ ಹೆಚ್ಚಾಗಲಿದೆ. ಹಾಗೂ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರೇ, ನಿಮ್ಮ ಪಾಲಿಗೆ ಈ ಅವಧಿ ಭಾವನಾತ್ಮಕವಾಗಿ ಮಾತ್ರವಲ್ಲ, ಹಣಕಾಸಿನ ವಿಚಾರದಲ್ಲಿಯೂ ಗಮನಾರ್ಹವಾಗಿರಬಹುದು. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಆಗಸ್ಟ್ 28ರ ನೂಲು ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಧನ ಸಂಬಂಧಿತ ಶುಭ ಪ್ರಭಾವ ಉಂಟಾಗಬಹುದು. ಇದುವರೆಗೆ ನೀವು ಮಾಡುತ್ತಿದ್ದ ಒಂದು ಕೆಲಸಕ್ಕೆ ನಿರೀಕ್ಷಿತ ಫಲ ಸಿಗದೇ ಇದ್ದರೆ ಈಗ ಅದರ ದಿಕ್ಕಿನಲ್ಲಿ ಹೊಸ ಅವಕಾಶ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಉದ್ಯೋಗ ಬದಲಾವಣೆ, ಹೊಸ ಜವಾಬ್ದಾರಿ ಅಥವಾ ಹೆಚ್ಚುವರಿ ಆದಾಯ ಮಾರ್ಗದ ಬಗ್ಗೆ ಅವಕಾಶ ದೊರೆಯಬಹುದು. ಕರ್ಕಾಟಕ ರಾಶಿಯವರಿಗೆ ಕುಟುಂಬವೇ ದೊಡ್ಡ ಶಕ್ತಿ. ಮನೆಯವರ ಬೆಂಬಲದಿಂದ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದೆ ಆರ್ಥಿಕವಾಗಿ ಸಹಾಯಕವಾಗಿರುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯ ಅಥವಾ ಸಂತೋಷದ ಸುದ್ದಿಗೆ ಕೇಳಿಬರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗಬಹುದು. ಸಣ್ಣ ವ್ಯಾಪಾರ ಮಾಡುವವರಿಗೆ ಹೊಸ ಆರ್ಡರ್ಗಳು ಬರಬಹುದು. ಸ್ವಂತ ಉದ್ಯೋಗದಲ್ಲಿರುವವರು ತಮ್ಮ ಸೇವೆಯನ್ನು ವಿಸ್ತರಿಸುವ ಬಗ್ಗೆ ಯೋಚಿಸಬಹುದು. ಆದರೆ ಲಾಭದ ಆಸೆಯಲ್ಲಿ ಅತಿಯಾದ ಸಾಲ ಮಾಡುವುದು ಅಥವಾ ತಿಳಿಯದ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡುವುದು ತಪ್ಪಿಸಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ಸಮಯವನ್ನು ಕುಬೇರ ಯೋಗದಂತಹ ಆರ್ಥಿಕ ಅವಕಾಶಗಳ ಕಾಲ ಎಂದು ಪರಿಗಣಿಸಬಹುದು. ಆದರೆ ಯಾವುದೇ ಯೋಗವು ಖಚಿತವಾಗಿ ಹಣವನ್ನು ತಂದುಕೊಡುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಕಾರಣವಿಲ್ಲ.
ಆದ್ದರಿಂದ ನಿಮ್ಮ ಪ್ರಯತ್ನ, ಯೋಜನೆ ಮತ್ತು ಹಣಕಾಸಿನ ಜವಾಬ್ದಾರಿಯೇ ಮುಖ್ಯ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ನಿದ್ರೆ, ಆಹಾರ ಮತ್ತು ಮಾನಸಿಕ ನೆಮ್ಮದಿಯ ಕಡೆ ಗಮನ ಕೊಡಿ. ಮನಸ್ಸಿನ ಒತ್ತಡ ಕಡಿಮೆ ಮಾಡಿಕೊಂಡು ಪ್ರತಿದಿನ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ಎಂದರೆ ಮೊದಲು ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ ತರಬೇಕು. ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದು ಕಾಯುವುದಕ್ಕಿಂತ ಅವಕಾಶ ಬಂದಾಗ ಅದನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ಮತ್ತು ಧನಸ್ಸು ರಾಶಿಯವರೇ, ನಿಮ್ಮ ರಾಶಿಗೆ ಈ ಸಮಯವು ಹೊಸ ದಿಕ್ಕಿನ ಆರಂಭದ ಸಂಕೇತವಾಗಬಹುದು. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಆಗಸ್ಟ್ 28ರ ನೂಲು ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಅವಧಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲವು ಶುಭ ಅವಕಾಶಗಳು ಎದುರಾಗಬಹುದು. ವಿಶೇಷವಾಗಿ ದೂರದ ಸ್ಥಳಗಳಿಂದ ಅಥವಾ ನಿಮ್ಮ ಹಿಂದಿನ ಸಂಪರ್ಕಗಳಿಂದ ಹೊಸ ಅವಕಾಶ ಬರಬಹುದು. ವಿದೇಶ ಸಂಬಂಧಿತ ಕೆಲಸ, ಆನ್ಲೈನ್ ವ್ಯವಹಾರ, ಪ್ರಯಾಣ ಅಥವಾ ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಬೆಳವಣಿಗೆ ಕಾಣಬಹುದು. ಇದುವರೆಗೆ ಒಂದು ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಇದರ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಮಾರುಕಟ್ಟೆ ಪ್ರವೇಶಿಸುವ ಯೋಚನೆ ಬರಬಹುದು. ಧನಸ್ಸು ರಾಶಿಯವರಿಗೆ ಜ್ಯೋತಿಷ್ಯದಲ್ಲಿ ಧನಲಾಭ ಮತ್ತು ವಿಸ್ತರಣೆಯ ಸಾಧ್ಯತೆಗಳ ಸಮಯ ಎಂದು ಇದನ್ನು ವ್ಯಾಖ್ಯಾನಿಸಬಹುದು. ಕೆಲವರಿಗೆ ಹೆಚ್ಚುವರಿ ಆದಾಯ ದಾರಿ ತೆಗೆದುಕೊಳ್ಳಬಹುದು. ಆದರೆ ಹಣ ಬಂದ ಕೂಡಲೇ ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ನಾನು ಮಾಡಬಲ್ಲೆ ಎಂಬ ಮನೋಭಾವದಿಂದ ಮುಂದುವರೆದರೆ ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡೆಯಬಹುದು. ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರಗಳಿಗೆ ಇತರರಿಂದ ಬೆಂಬಲ ಸಿಗಬಹುದು. ಕುಟುಂಬದಲ್ಲಿ ನಿಮ್ಮಿಂದ ನಿರೀಕ್ಷೆಗಳು ಹೆಚ್ಚಾಗಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವುದೇ ಒಳ್ಳೆಯದು. ಸ್ನೇಹಿತರ ಮಾತು ಕೇಳಿ ತಕ್ಷಣ ಹಣ ಹೂಡಿಕೆ ಮಾಡುವ ಬದಲು ಸೂಕ್ತ ಮಾಹಿತಿ ಪಡೆದುಕೊಳ್ಳಿ. ಧನಸ್ಸು ರಾಶಿಯವರೇ, ಈ ಸಮಯದ ಮುಖ್ಯ ಸಂದೇಶ ಅವಕಾಶವನ್ನು ಗುರುತಿಸುವ ಕಣ್ಣು ಮತ್ತು ಅದನ್ನು ಯಶಸ್ಸಿಗಾಗಿ ಪರಿವರ್ತಿಸುವ ಶ್ರಮದ ಪಾಲು ನಿಮ್ಮದಾಗಿರಬೇಕು. ಆಗ ಮಾತ್ರ ಕಾಲಿಟ್ಟ ಕಡೆ ಯಶಸ್ಸು ಎನ್ನುವ ಮಾತಿಗೆ ಅರ್ಥ ಬರುತ್ತದೆ. ನಿಮ್ಮ ಜೀವನದಲ್ಲಿ ಉತ್ತಮ ದಿನಗಳು ಬರಲಿ ಎಂದು ಹಾರೈಸುತ್ತಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೂ ಮಕರ ರಾಶಿಯವರೇ, ನೀವು ಸಾಮಾನ್ಯವಾಗಿ ಪರಿಶ್ರಮ ಮತ್ತು ಶಿಸ್ತಿಗೆ ಹೆಸರಾದವರು. ನಿಮ್ಮ ಪಾಲಿಗೆ ಆಗಸ್ಟ್ 28ರ ನೂಲು ಹುಣ್ಣಿಮೆಯ ಸಮಯವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ನಿರೀಕ್ಷೆಯನ್ನು ಹೆಚ್ಚಿಸುವ ಸಮಯವಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಬಹಳ ದಿನಗಳಿಂದ ನೀವು ಮಾಡುತ್ತಿರುವ ಕೆಲಸ ನಿಧಾನವಾಗಿ ಫಲ ನೀಡುವ ಆರಂಭಿಸುತ್ತದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ಕೆಲವರಿಗೆ ಬಡ್ತಿ ಅಥವಾ ಉತ್ತಮ ಸ್ಥಾನಕ್ಕಾಗಿ ಪ್ರಯತ್ನಿಸುವ ಅವಕಾಶ ದೊರೆಯಬಹುದು. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರಿಂದ ಮತ್ತೆ ವ್ಯವಹಾರ ಸಿಗಬಹುದು. ದೊಡ್ಡ ಆರ್ಡರ್ ಅಥವಾ ಹೊಸ ಸಂಪರ್ಕ ದೊರೆಯುವ ಸಾಧ್ಯತೆ ಇದೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ ಷರತ್ತುಗಳನ್ನು ಪೂರ್ಣವಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಸಹಿ ಮಾಡುವುದು ಒಳ್ಳೆಯದು. ಮಕರ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಮುಖ್ಯವಾದದ್ದು ಹಣ ಗಳಿಸುವುದಕ್ಕಿಂತ ಹಣ ಉಳಿಸುವುದು. ಈ ಅವಧಿಯಲ್ಲಿ ಆದಾಯ ಹೆಚ್ಚಾದರೂ ಖರ್ಚು ಕೂಡ ಹೆಚ್ಚಾದಂತೆ ಎಚ್ಚರಿಕೆ ವಹಿಸಿ. ಹೆಚ್ಚಾಗದಂತೆ ಸಾಲ ಇದ್ದರೆ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡುವ ಯೋಜನೆ ರೂಪಿಸಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕುಬೇರ ಯೋಗದಂತಹ ಧನ ಪ್ರಭಾವ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೊಸ ಚಿಂತನೆ ಮೂಡಿಸಬಹುದು. ಆದರೆ ಆಕಸ್ಮಿಕ ಧನಲಾಭ ನಿರೀಕ್ಷೆಯಲ್ಲಿ ಜೂಜು, ಅತಿಯಾದ ಅಪಾಯದ ಹೂಡಿಕೆ ಅಥವಾ ಸಾಲ ಮಾಡಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಕುಟುಂಬದಲ್ಲಿ ಹಿರಿಯರ ಮಾತು ನಿಮಗೆ ಉಪಯುಕ್ತವಾಗಬಹುದು. ಮನೆಯ ಆಸ್ತಿ ಅಥವಾ ಹಣಕಾಸಿನ ವಿಷಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಎಲ್ಲರ ಅಭಿಪ್ರಾಯ ಪಡೆದುಕೊಳ್ಳಿ. ಮಕರ ರಾಶಿಯವರೇ, ನಿಮ್ಮ ಯಶಸ್ಸಿನ ಗುಟ್ಟು ಅದೃಷ್ಟಕ್ಕಿಂತ ನಿಮ್ಮ ಶ್ರಮ. ಈ ಸಮಯದಲ್ಲಿ ಬಂದ ಪ್ರತಿಯೊಂದು ಅವಕಾಶವನ್ನು ಸರಿಯಾಗಿ ಪರಿಶೀಲಿಸಿ ನಿಧಾನವಾಗಿ ಬಂದ ಯಶಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಹಾಗೂ ಕುಂಭರಾಶಿಯವರೇ, ನಿಮ್ಮ ಪಾಲಿಗೆ ಆಗಸ್ಟ್ 28ರ ನೂಲು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಸಮಯವು ಹೊಸ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳ ಕಾಲವಾಗಬಹುದು. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಯ ಸೂಚನೆಗಳು ಕಂಡುಬರಬಹುದು. ನೀವು ಹೊಸ ವ್ಯವಹಾರ ಆರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪ್ರಯತ್ನಿಸಿ. ಅನುಭವ ಪಡೆದುಕೊಳ್ಳುವುದು ಉತ್ತಮ. ಆನ್ಲೈನ್ ಕೆಲಸ, ತಂತ್ರಜ್ಞಾನ, ಹೊಸ ಸೇವೆ ಅಥವಾ ಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ಸಂಪರ್ಕಗಳು ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಾಮರ್ಥ್ಯ ತೋರಿಸುವ ಅವಕಾಶ ಸಿಗಬಹುದು. ನಿಮ್ಮ ಹೊಸ ಆಲೋಚನೆಯನ್ನು ಮೇಲಧಿಕಾರಿಗಳು ಗಮನಿಸಬಹುದು. ಕೆಲವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ ಸಿಗಬಹುದು.
ಹಣಕಾಸಿನ ವಿಚಾರದಲ್ಲಿ ಹಳೆಯ ಸಮಸ್ಯೆಯೊಂದಿಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಪಾವತಿ ಅಥವಾ ಹಣದ ವ್ಯವಹಾರದಲ್ಲಿ ಚಾಲನೆ ಕಾಣಬಹುದು. ಆದರೆ ಆಕಸ್ಮಿಕ ಲಾಭದ ನಿರೀಕ್ಷೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಜ್ಯೋತಿಷ್ಯದಲ್ಲಿ ಧನಯೋಗಕ್ಕೆ ಅನುಕೂಲಕರವಾದ ಕಾಲ ಎಂದು ನಂಬಬಹುದು. ಆದರೆ ಅದೃಷ್ಟಕ್ಕಿಂತ ನಿಮ್ಮ ಜ್ಞಾನ, ಸಂಪರ್ಕ ಮತ್ತು ಪರಿಶ್ರಮವೇ ಮುಖ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಬಹುದು. ಸ್ನೇಹಿತರು ಅಥವಾ ಪರಿಚಯಸ್ಥರ ಮೂಲಕ ಒಂದು ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡಿಕೊಳ್ಳದೆ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಆದ್ದರಿಂದ ಹಳೆಯ ವೈಫಲ್ಯಗಳನ್ನು ನೆನೆದು ನಿಲ್ಲದೆ ಹೊಸ ಪ್ರಯತ್ನಕ್ಕೆ ಮುಂದಾಗಿ. ಕಾಲಿಟ್ಟ ಕಡೆ ಯಶಸ್ಸು, ಮುಟ್ಟಿದ ಕೆಲಸದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸಿಗಲಿ ಎಂಬ ಶುಭ ಹಾರೈಕೆಯನ್ನು ಕೋರುತ್ತೇವೆ. ಮತ್ತು ಮೀನರಾಶಿಯವರೇ, ಈ ಪಟ್ಟಿಯ ಕೊನೆಯ ರಾಶಿಯಾದ ನಿಮ್ಮ ಪಾಲಿಗೂ ಆಗಸ್ಟ್ 28ರ ನೂಲ್ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಹಿನ್ನೆಲೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಶುಭ ಸೂಚನೆಗಳಿವೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಹಣ ಬಂದರೂ ಯಾವುದೇ ಕಾರಣಕ್ಕೆ ಉಳಿಯುತ್ತಿಲ್ಲ ಅಥವಾ ನಿರೀಕ್ಷಿಸಿದ್ದಷ್ಟು ಪ್ರಗತಿ ಕಾಣುತ್ತಿಲ್ಲ ಎಂದು ಅನಿಸಿದರೆ ಮುಂದೆ ನಿಮ್ಮ ಹಣಕಾಸಿನ ಯೋಜನೆಯನ್ನು ಬದಲಾಯಿಸಿಕೊಳ್ಳುವ ಸಮಯ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ದೊರೆಯಬಹುದು. ಉದ್ಯೋಗ ಬದಲಾವಣೆಯ ಯೋಚನೆಯಲ್ಲಿರುವವರು ಆತುರ ಪಡೆದೇ 2-3 ಆಯ್ಕೆಗಳನ್ನು ಹೋಲಿಕೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ದೊರೆಯಬಹುದು. ಸೃಜನಶೀಲ ಕ್ಷೇತ್ರ, ಶಿಕ್ಷಣ, ಸಲಹಾ, ಸೇವಾ ಮತ್ತು ಆನ್ಲೈನ್ ಕೆಲಸಗಳಲ್ಲಿ ಇರುವವರಿಗೆ ತಮ್ಮ ಪ್ರತಿಭೆಯಿಂದ ಆದಾಯ ಹೆಚ್ಚಿಸುವ ಅವಕಾಶ ಸಿಗಬಹುದು. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಮೀನರಾಶಿಯವರಿಗೆ ಈ ಸಮಯದಲ್ಲಿ ಕುಬೇರ ಯೋಗದಂತಹ ಧನ ಸಂಬಂಧಿತ ಶುಭ ಪ್ರಭಾವ ದೊರೆಯಬಹುದು. ಆಕಸ್ಮಿಕವಾಗಿ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಆದರೆ ಆ ಅವಕಾಶ ನಿಜವಾಗಿಯೂ ಲಾಭದಾಯಕವೇ ಎಂಬುದನ್ನು ಪರಿಶೀಲಿಸಿದ ನಂತರವೇ ಹೆಜ್ಜೆ ಇಡಿ. ಕುಟುಂಬದ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ಮನೆಯವರ ಸಂತೋಷಕ್ಕಾಗಿ ನೀವು ಮಾಡುವ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ನಿಮಗೆ ಮಾನಸಿಕ ತೃಪ್ತಿ ನೀಡಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಮಾತುಕತೆ ಮುಖ್ಯ. ಮೀನರಾಶಿಯವರೇ, ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಡಿ. ಯೋಗ ಅವಕಾಶವನ್ನು ಯೋಚಿಸಬಹುದು, ಆದರೆ ಫಲವನ್ನು ಪಡೆಯಲು ನಿಮ್ಮ ಪ್ರಯತ್ನ ಅಗತ್ಯ. ಹಣಕಾಸಿನ ವಿಚಾರದಲ್ಲಿ ವಿವೇಕದಿಂದ ನಡೆದುಕೊಂಡರೆ ಸಣ್ಣ ಅವಕಾಶವೂ ದೊಡ್ಡ ಬೆಳವಣಿಗೆಗೆ ಕಾರಣವಾಗಬಹುದು. ಹೀಗಾಗಿ ಆಗಸ್ಟ್ 28ರ ಈ ವಿಶೇಷ ದಿನದಲ್ಲಿ ಧನಲಾಭಕ್ಕಾಗಿ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಹೊಸ ಗುರಿ ಆರಂಭಿಸುವ ದಿನವನ್ನಾಗಿ ಪರಿಗಣಿಸಿ. ದೇವರಲ್ಲಿ ಭಕ್ತಿ ಇಟ್ಟು ಒಳ್ಳೆಯ ಕೆಲಸ ಮಾಡಿ, ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿ ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಮೀನರಾಶಿಯವರ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗಲಿ ಎಂದು ಹಾರೈಸುತ್ತೇವೆ. ಮೇಷ, ವೃಷಭ, ಕರ್ಕಾಟಕ, ಧನಸ್ಸು, ಮಕರ ಮತ್ತು ಕುಂಭ ಹಾಗೂ ಮೀನರಾಶಿಯವರ ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ. ಶುಭವಾಗಲಿ. ಸರ್ವರಿಗೂ ಸುಖ, ಶಾಂತಿ, ಸಮೃದ್ಧಿ ದೊರೆಯಲಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.